ಆಶಾ ಕಾರ್ಯಕರ್ತೆಯರಿಗೆ ಮುಖ್ಯಮಂತ್ರಿಗಳು ಘೋಷಿಸಿರುವ ಮಾಸಿಕ ಪ್ರೋತ್ಸಾಹಧನದ ಗ್ಯಾರಂಟಿ ಮತ್ತು ರೂಪಾಯಿ 1,000 ಹೆಚ್ಚಳದ ಆದೇಶ ಹೊರಡಿಸಬೇಕು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಲಬುರಗಿಯಲ್ಲಿ ಅಹೋರಾತ್ರಿ ಧರಣಿಗೆ ಇಂದು ಚಾಲನೆಯನ್ನು ನೀಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಧರಣಿ ಆಯೋಜಿಸಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ವಿಜಿ ದೇಸಾಯಿ, ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶದ ಆರೋಗ್ಯದ ಆಶಾ ಕೇಂದ್ರವಾಗಿದ್ದು, ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ಗೌರವಧನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ನೀಡಿದಂತೆ ರೂಪಾಯಿ 1,000 ಹೆಚ್ಚಳದ ಆದೇಶವನ್ನು ಕೂಡಲೇ 3 ದಿನಗಳ ಕಾಲ ಆಶಾ ಕಾರ್ಯಕರ್ತೆಗಳು ರಾಜ್ಯವ್ಯಾಪ್ತಿ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಆರ್ಜೆ ತಡೇರು, ಕನ್ನಡ ನ್ಯೂಸ್, ಕಲಬುರಗಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಈ ಒಂದು ಪ್ರತಿಭಟನಾ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಪ್ರತಿಭಟನಾ ಧರಣಿ ಸುಮಾರು 30 ಜಿಲ್ಲೆಗಳಲ್ಲಿ ಕೂಡ ನಡೀತಾ ಇದೆ. ಇದೊಂದು ಅಹೋರಾತ್ರಿ ಧರಣಿ, ಹಗಲು ಮತ್ತು ರಾತ್ರಿ ಸುಮಾರು 45,000 ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ಈ ಹೋರಾಟದ ಮುಖ್ಯ ಉದ್ದೇಶ ಅಂದರೆ ಕಳೆದ ಜನವರಿ ತಿಂಗಳಲ್ಲಿ 4 ದಿನಗಳ ಒಂದು ಹೋರಾಟ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 10,000 ಸಂಬಳನ ನಿಗದಿ ಮಾಡ್ತೀವಿ ಆಶಾ ಕಾರ್ಯಕರ್ತರಿಗೆ ಅಂತ ಹೇಳಿದರು. ಆದರೆ 8 ತಿಂಗಳಾದರೂ ಕೂಡ ಆ ಆಶ್ವಾಸನೆಯನ್ನು ಈಡೇರಿಸಿಲ್ಲ. ಇವತ್ತು ಈ ಒಂದು ಮುಖ್ಯ ಬೇಡಿಕೆ ಈಡೇರಿಸಬೇಕಂತ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಇತ್ತೀಚೆಗೆ ಒಂದು ಹೊಸ ಕಾನೂನುಗಳನ್ನು ಇಲಾಖೆ ಹಲವಾರು ಪಾಲಿಸಿಗಳನ್ನು ತೆಗೆದುಕೊಂಡ್ಬಂದು ಜನಸಂಖ್ಯೆ ಆಧಾರದ ಮೇಲೆ ಆಶೆಗಳನ್ನು ತೆಗಿತೀವಿ ಅಂತಕ್ಕಂಥ ಒಂದು ಧೋರಣೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರ. ಇದರಿಂದ 15-16 ವರ್ಷ ದುಡಿದಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು ಇವತ್ತು ಬೀದಿಗೆ ಬಿಡ್ತಾ ಇದ್ದಾರೆ. ಇವತ್ತು ಇದ್ರ ಜೊತೆಗೆ ಆಶಾ ಕಾರ್ಯಕರ್ತೆಯರು ಇವತ್ತು ನಿವೃತ್ತಿ ಹೊಂದಿದರೆ ಅವರಿಗೆ ಕನಿಷ್ಠ ಪಶ್ಚಿಮ ಬೆಂಗಾಲ್ ಸರ್ಕಾರ 5 ಲಕ್ಷ ರೂಪಾಯಿ ಕೊಡ್ತಾ ಇದೆ. ಆ ಥರ 5 ಲಕ್ಷ ರೂಪಾಯಿ ಸಂಬಳನ ಕೊಡಬೇಕು. ನಮ್ಮ ಫೆಸಿಲಿಟೇಟರ್ ಅಂತ ಒಂದು ಹುದ್ದೆ ಇತ್ತು, ಅದನ್ನು ತೆಗೆದು ಎಷ್ಟೋ ಆಶೆಗಳನ್ನು ಕೂಡ ಇವತ್ತು ಬೀದಿಗೆ ಕಳಿಸಿದ್ದಾರೆ. ಇವತ್ತು ಆ ಫೆಸಿಲಿಟೇಟರ್ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು. ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ಸರ್ಕಾರಿ ಉದ್ಯೋಗ ಡಿ ಗ್ರೂಪ್ ನೌಕರಂತ ಪರಿಗಣಿಸಬೇಕು. ಈ ಥರ ಬೇರೆ ಬೇರೆ ಸಮಸ್ಯೆಗಳೇನಿದಾವೆ ಇವತ್ತು ಆಶಾ ಕಾರ್ಯಕರ್ತರು. ಅಂದರೆ ಆಶಾ ಸಾಫ್ಟ್ ಇದೆ, ಅವ್ರು ದುಡ್ದದ್ದು ಪೇಮೆಂಟು ಅದರಲ್ಲಿ ಸರಿಯಾಗಿ ಎಂಟ್ರಿ ಆಗಲ್ಲ. ಇದರಿಂದ ನಮ್ಮ ಆಶಾ ಕಾರ್ಯಕರ್ತರು ಕೂಡ ಸಮಸ್ಯೆ ಆಗ್ತಾಯಿದೆ. ಕನಿಷ್ಠ ವೇತನ 21,000 ಕೊಡಬೇಕಂತ ತಿಳ್ಕೊಂಡು ಯಾವುದೋ ಒಂದು ಕಾಲದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದೀವಿ. ಇವತ್ತು ಕನಿಷ್ಠ ವೇತನ ಇಲ್ಲ. ಇವತ್ತು ಹಗಲು ರಾತ್ರಿ ಸುಮಾರು 38 ಕೆಲಸಗಳು ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತೆಯರಿಗೆ 7,000 ಇವತ್ತು 8,000 ರೂಪಾಯಿ ಬರೋ ಸಿಗ್ತಾಯಿದೆ. ಇವತ್ತು ಇಂಥ ಬೆಲೆ ಏರಿಕೆ ದಿನಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಸರ್ಕಾರ ಕೇಳ್ತಾ ಇದ್ದೀವಿ. ನಾವು ದೊಡ್ಡ ಅಮೌಂಟ್ ಕೇಳ್ತಾ ಇಲ್ಲ. ಇವತ್ತು ಕನಿಷ್ಠ 10,000 ರೂಪಾಯಿ ಸಂಬಳ, ಅದು ನೀವು ಮಾತು ಕೊಟ್ಟದ್ದು, ಆಶ್ವಾಸನೆ ಕೊಟ್ಟದ್ದು, ನೀವು ಕೊಟ್ಟಂಥ ಆಶ್ವಾಸನೆ ಇಡೀ ದೇಶ ತುಂಬ ಪ್ರಚಾರ ಆಯಿತು. ಆ ಆಶ್ವಾಸನೆ ನಾವು ಈಡೇರಿಸಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ವಿ. ಇದು 3 ದಿನದ ಹೋರಾಟ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಸುಮಾರು 1850 ಆಶೆಗಳು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಾಯಿದ್ದೀವಿ. ಸರ್ಕಾರ ಈ 3 ದಿನದಲ್ಲಿ ನಮ್ಮ ಬೇಡಿಕೆ ಈಡೇರದೇ ಇದ್ದರೆ ಮತ್ತೆ ನಾವು ರಾಜ್ಯ ಮಟ್ಟದಲ್ಲಿ 1000 ಜನ ಆಶಾ ಕಾರ್ಯಕರ್ತರು ಹೋಗಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ವಿಜಿ ದೇಸಾಯಿ, ಆಶಾ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷರು. ಯೂತ್ ಆಶಾ ಕಾರ್ಯಕರ್ತರ ಸಂಘ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ 3 ದಿನದ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅಹೋರಾತ್ರಿ ಹೋರಾಟ. ಈ ಹೋರಾಟದ ಬೆನ್ನೆಲೆಂದರೆ ನಮಗೆ ಜನವರಿ ತಿಂಗಳಲ್ಲಿ 4 ದಿನದ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಅದ ದಿನ ನಮಗೆ ಗೌರ್ಮೆಂಟ್ ಸರ್ಕಾರ ಮುಖ್ಯಮಂತ್ರಿಗಳು ಬಂದು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಿಮಗೆ 10,000 ರೂಪಾಯಿ ಕೊಡ್ತೀವಿ,
ನಾವು 16,000 ರೂಪಾಯಿ ಬೇಡಿಕೆ ಇಟ್ಟಿದೆ. 16,000 ರೂಪಾಯಿಗಳಲ್ಲಿ 10,000 ರೂಪಾಯಿ ನಾವು ಕೊಡ್ತೀವಿ. ಇವಾಗ RCH ಪೋರ್ಟಲ್ ಕೆಲಸ ಮತ್ತು ಅದು ಬದಿಗಿಟ್ಟು ಅದು ಹೆಚ್ಚು ಬಂದರೆ ಹೆಚ್ಚಿಗೆ ಕೊಡ್ತೀವಿ. 10,000ಕ್ಕಿಂತ ಕಡಿಮೆ ಬಂದರೆ ಮತ್ತು ನಾವು 500 ರೂಪಾಯಿ 1,000 ಕಡಿಮೆ ಬಂದರೆ ನಾವು ಹಾಕಿ 10,000 ರೂಪಾಯಿ ನಿಮಗೆ ಏಪ್ರಿಲ್ 1 ತಾರೀಕು ದುಡ್ಡು ನಿಮಗೆ ಅನ್ವಯ ಆಗ್ತದೆ ಅಂತ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು. ಅದು ಕೂಡ ನಾವು ಹೋರಾಟಗಾರರು ವಾಪಸ್ ತಗೊಂಡು ಬಂದಿದ್ದೆವು. ಏಪ್ರಿಲ್ ಹೋಯ್ತು, ಇವತ್ತು ಆಗಸ್ಟ್ ಬಂದರೂ ಕೂಡ ಸರ್ಕಾರ ನಮಗೆ ಯಾವುದೇ ಭರವಸೆ ಕೊಡ್ತಾ ಇಲ್ಲ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.